ಇಲ್ಲಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದ ಕಡೆಗೆ RCB ಆಟಗಾರರು ಬರ್ತಾರೆ. ಆಟಗಾರರನ್ನ ಬರಮಾಡಿಕೊಳ್ಳೋದಕ್ಕೆ ಸರ್ಕಾರದ ಕಡೆಯಿಂದ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಒಳ್ಳೆ ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಅದರ ಮುಂಭಾಗನೇ ವಿಧಾನಸೌಧದ ಮುಂಭಾಗ ಚಾಂಪಿಯನ್ಸ್ ಅನ್ನುವಂಥ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಆಗಿದೆ. ಆ ವೇದಿಕೆ ಮೇಲೆ ಇವತ್ತು RCBಯ ಎಲ್ಲ ಆಟಗಾರರಿಗೆ ರಾಜ್ಯ ಸರ್ಕಾರ ಗೌರವ ಸಲ್ಲಿಸ್ತಾ ಇದೆ, ಒಂದು ಅಭಿನಂದನೆ ಸಲ್ಲಿಸ್ತಾ ಇದೆ. ಕೊನೆಗೂ ಗೆದ್ದು ಬಂದರು ಕಪ್ನ ಅನ್ನುವಂಥ ಖುಷಿ ಏನಿದೆ ಅದರಲ್ಲಿ ರಾಜ್ಯ ಸರ್ಕಾರನೂ ಕೂಡ ಭಾಗಿಯಾಗ್ತಾ ಇದೆ ಅನ್ನೋದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು DK ಶಿವಕುಮಾರ್ ಎಲ್ಲ ಮಾತಾಡುವಾಗ ಹೇಳ್ತಾ ಇದ್ರು. ಸರ್ಕಾರ ಕೂಡ ಈ ಸೆಲೆಬ್ರೇಷನ್ನ ಒಂದು ಭಾಗ, ನಮಗೂ ಖುಷಿ ಇದೆ, ಹಾಗಾಗಿ ಸರ್ಕಾರದ ಕಡೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅಂತ. RCB ಟೀಮ್ನ ಇಷ್ಟು ಅದ್ಧೂರಿಯಾಗಿ ಅಭಿಮಾನಿಗಳು ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ DCM DK ಶಿವಕುಮಾರ್ ವೆಲ್ಕಮ್ ಮಾಡಿಕೊಂಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಟೀಮ್ RCB ಎಂಥ ವೆಲ್ಕಮ್ ಸಿಗ್ಬೋದು ನಮಗೆ ಅಂತ. ಯಾಕಂದರೆ RCB ಅಭಿಮಾನಿಗಳ ಪಡೆ ಇದೆಯಲ್ಲ, ಅದು ಎಷ್ಟು ದೊಡ್ಡದು, ಅವ್ರು ತೋರಿಸೋ ಪ್ರೀತಿ ಎಂಥದ್ದು ಅಂತ ಈಗಾಗಲೇ ಗೊತ್ತಿರೋದೆ. ಆದರೆ ಈಗ ಕಪ್ ಬೇರೆ ಗೆದ್ದಿರೋದ್ರಿಂದ ಹೆಂಗಿರುತ್ತೆ ಬೆಂಗಳೂರಲ್ಲಿ ಸೆಲೆಬ್ರೇಷನ್ನು ಅನ್ನೋದ್ರ ಇಮ್ಯಾಜಿನೇಷನ್ ಮಾಡಿರ್ತಾರೆ RCB ಆಟಗಾರರು. ಆದರೆ ಅದಕ್ಕೂ ಮೀರಿರೋ ಸೆಲೆಬ್ರೇಷನ್ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಆಟಗಾರರು ಕೂಡ ಅಷ್ಟೇ ಖುಷಿಯಲ್ಲಿದ್ದಾರೆ. ದಿನೇಶ್ ಕಾರ್ತಿಕ್, DCM DK ಶಿವಕುಮಾರರ ಜೊತೆಗಿರೋ ಫೋಟೋ ನೋಡ್ತಾ ಇದ್ರಿ. ಕೃಣಾಲ್ ಪಾಂಡ್ಯ ನಿನ್ನೆ ಮ್ಯಾಚಲ್ಲಿ ಕ್ರೂಷಿಯಲ್ ಓವರ್ಸಲ್ಲಿ ಅದ್ಭುತವಾಗಿ ಕಂಟ್ರೋಲ್ ಮಾಡಿದಂಥ ಕೃಣಾಲ್ ಪಾಂಡ್ಯ ಫೈನಲಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು. ಕೃಣಾಲ್ ಪಾಂಡ್ಯ ಕಳೆದ ಸೀಸನ್ನಲ್ಲಿ ಅದ್ಭುತವಾಗಿ RCB ಪರವಾಗಿ ಆಡಿಕೊಟ್ಟಿದ್ರು ದಿನೇಶ್ ಕಾರ್ತಿಕ್. ಈ ಸಲ ಅವರು ಬ್ಯಾಟಿಂಗ್ ಕೋಚ್ RCB ಟೀಮ್ಗೆ ಹಿಂದೆ ನಿಂತು ಮ್ಯಾನೇಜ್ಮೆಂಟಲ್ಲಿ ನಿಂತು ಬಿಡ್ಡಿಂಗ್ ಸಂದರ್ಭದಲ್ಲೆಲ್ಲ ಬಹಳ ಕೆಲಸ ಮಾಡಿದ್ದಾರೆ, ಬಹಳ ಶ್ರಮ ವಹಿಸಿದ್ದಾರೆ. ಈ ಥರದ್ದೊಂದು RCB ಟೀಮ್ ಕಟ್ಟೋದಕ್ಕೆ ಗೆಲ್ಲೋದಕ್ಕೊಂದು ಆರ್ಮಿ ಬೇಕಲ್ಲ, 11 ಜನದ ಆರ್ಮಿ ಟ್ರೋಫಿ ಎತ್ಕೊಂಡು ಬೆಂಗಳೂರಿಗೆ ಬರೋದಕ್ಕೆ. ಆ ಆರ್ಮಿ ಕಟ್ಟಿದ್ದು ಅದು ಹೇಗಿರಬೇಕು, ಅದರಲ್ಲಿ ಯಾರ್ಯಾರು ಇರಬೇಕು, ಆ ಎಲ್ಲ ಲೆಕ್ಕಾಚಾರಗಳಲ್ಲಿ ಈ ಸಲ ದಿನೇಶ್ ಕಾರ್ತಿಕ್ ಕೂಡ ತೊಡಗಿಸ್ಕೊಂಡಿದ್ರು. ಸೊ ಒಂದೇ ಫೋಟೋದಲ್ಲಿ ಇಬ್ಬರು DKಗಳನ್ನು ನೋಡ್ತಾ ಇದ್ವಿ ನಾವು. ಒಂದು DK ಶಿವಕುಮಾರ್, ಇನ್ನೊಂದು ನಮ್ಮ RCBಯ ದಿನೇಶ್ ಕಾರ್ತಿಕ್. ನಮ್ಮ ರಾಜ್ಯದ DCM DK, ನಮ್ಮ RCBಯ ಬ್ಯಾಟಿಂಗ್ ಕೋಚ್ DK ಇಬ್ಬರು ಪರಸ್ಪರ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕ್ಲಿಕ್ಕಿಸಿದಂಥ ಫೋಟೋ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.